ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲೂ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಏನಕ್ಕೆ ಗ್ಯಾರಂಟಿ? ಯಾರಿಗೆ ಸಿಗ್ತಾ ಇದೆ ಗ್ಯಾರಂಟಿ? ಏನೀಗ ಮಹಿಳೆಯರಿಗೆ ಅಂತೇಳಿ ಗ್ಯಾರಂಟಿ ಕೊಟ್ಟದು. ಬಸ್ ಫ್ರೀ ಕೊಟ್ಟಿದ್ದಾರೆ, 200 ಯೂನಿಟ್ ಕರೆಂಟ್ ಫ್ರೀ, ಮನೆಯೊತ್ತಿಗೆ 2000 ರೂಪಾಯಿ, ಇದೆಲ್ಲ ಸಿಗ್ತಿದ್ಯಾ? ಅದೇ ತಿಂದು ಸೋಂಬೇರಿರಾಗ್ರಿ ಅಂತ. ತಿಳ್ಕೊಂಡ್ ತಿನ್ನೋರ್ಗೆ ಹಿಡ್ಕೊಂಡು ಅದು ಏನೋ ಮಾಡ್ರಂತೆ, ಹಂಗಾಗೋಯ್ತು ಕಡೆ ನಿನ್ ಕತೆ. ಫ್ರೀ ಏನು ಫ್ರೀ? ಎಲ್ಲಿಂದ ಫ್ರೀ? ಯಾರು ಅವ್ರ ಆಸ್ತಿ ಮಾರಾಕಿ ಫ್ರೀ ಕೊಟ್ಟಿದ್ದಾರಾ? ಏನಿಲ್ಲ, ನಮ್ಮ ದುಡ್ಡನ್ನು ನಮಗೆ ಫ್ರೀ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಯಾವ ಫ್ರೀನೂ ಇಲ್ಲ, ಯಾವುದೂ ಇಲ್ಲ. ಎಷ್ಟು ಜನಕ್ಕೆ ಬರ್ತಾ ಇದೆ ಫ್ರೀ? ಇವಾಗ ನನಗೆ ಬರ್ತಾ ಇದೆಯಾ? 1 ಪೈಸೆ ನಾವು ಯಾವುದು ತಿಂದಿಲ್ಲ, ತಿನ್ನೋದು ಇಲ್ಲ. ಕಷ್ಟಪಟ್ಟು ತಿನ್ನೋದೇ ನಮಗಿರಲ್ಲ. ಅವ್ರು ಕೊಡೋ ಫ್ರೀ ಇರುತ್ತಾ? ಇಲ್ಲ ಸಾಯೋ ತನಕ ಕೊಡ್ತಾರ ಫ್ರೀ ಅವರು? ದುಡ್ದು ತಿನ್ನಬೇಕು. ದುಡ್ದು ತಿನ್ನೋನೇನೆ. ಒಬ್ಬ CM ಆಗಲಿ PM ಆಗಲಿ ಮನೆಗೆ ಹೆಂಗೆ ಯಜಮಾನನೋ, ದೇಶಕ್ಕೆ PM ಅನ್ನೋನು, ರಾಜ್ಯಕ್ಕೆ CM ಅನ್ನೋನು ಯಜಮಾನ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ದುಡ್ದು ತಿನ್ನೋದನ್ನು ಕಲಿಸೋದು ಬಿಟ್ಬಿಟ್ಟು ಕೂತ್ಕೊಂಡು ತಿನ್ನು ಸೋಂಬೇರಿ ಆಗು ಅಂತ ಹೇಳೋದು ಎಷ್ಟು ಮಟ್ರಿಗೆ ನ್ಯಾಯ? ನೀನು ಗೆಲ್ತೀಯ? ಹಾಂ, ಏನು ನಾನು ಅದು ಕೊಡ್ತೀನಿ, ನಾನು ಇದು ಕೊಡ್ತೀನಿ, OC ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ದಿನ ಕೊಡ್ತೀಯ? ನೀನು ಸೀಟಲ್ಲಿರೋವರೆಗೂ, ನೀನು ದುಡ್ಡು ಮಾಡ್ಕೊಳ್ಳೋವರೆಗೂ ನಮ್ಮನ್ನೆಲ್ಲ ಪಾಪಾರ್ ಮಾಡ್ತೀಯ. ನೀನು ಮಾತ್ರ ಚೆನ್ನಾಗಾಗ್ತೀಯ. ಏನಕ್ಕೆ ಬಂದಂಗದು? ಅದು ಏನಕ್ಕೆ ಬೇಕು ಅಂತ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಅದ್ರ ಬದಲು ಯಾರೋ ಬಡ ಮಕ್ಕಳಿಗೋ, ವಿದ್ಯಾರ್ಥಿಗಳಿಗೋ, ವಯಸ್ಸಾಗಿರೋ ಅಂಥವ್ರಿಗೋ, ಹಾಂ, ಅನಾಥರಿಗೋ ನೀನು ಮಾಡಿದ್ರೆ ಅದನ್ನು ಒಪ್ಕೊಬೋದು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನೀನು ಫ್ರೀ ಯಾವ ಫ್ರೀ? ಎಲ್ಲಿಂದ ಫ್ರೀ? ಯಾರ ಆಸ್ತಿ ಮಾರಾಕಿನಪ್ಪ ಫ್ರೀ ಮಾಡ್ತಾ ಇರೋದು? ಸಾಲ ಮಾಡಿ ಫ್ರೀ ಮಾಡೋದಾ? ತಿರ್ಗಾ ಆ ಸಾಲ ನಮ್ಮ ತಲೆ ಮೇಲೇನೆ ಒರೆಸೋದಾ? ಹಾಂ, ರೇಟ್ ಜಾಸ್ತಿ ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು ಫ್ರೀ. ನನ್ನ ಗಂಡನ ಹತ್ರ ಇಸ್ಕೊಳೋದು ನನಗೆ ಫ್ರೀ. ಯಾರಿಗೆ ಬೇಕು? ಯಾರ್ದಿದು ನ್ಯಾಯ? ಸಿದ್ದರಾಮಣ್ಣನ ಬೀಜ ನಮ್ದೇ. ನೀವು ನೀರಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ. ಅದು ಏನಕ್ಕೆ ಬೇಕದು? ರಾಷ್ಟ್ರಕ್ಕಾಗಲಿ, ದೇಶಕ್ಕಾಗಲಿ, ನಮ್ಮ ರಾಜ್ಯಕ್ಕಾಗಲಿ ಒಳ್ಳೇದಾಗಬೇಕು ಅಂದರೆ ಫ್ರೀ ಯಾರೂ ಕೇಳಲ್ಲ. ಅವ್ರು ಕೊಟ್ಟಿದ್ದನ್ನೇ ನಾವೇನು ತಿನ್ಕೊಂಡು ಕುತ್ಕೊಂಡಿಲ್ಲ. ಇಲ್ಲ ಸಾಯೋ ತನಕ ಏನು ಕೊಡಲ್ಲ. ಅವರು ಕೊಡ್ತಾರಾ? ಸಾಯೋವರೆಗೂ ಕೊಡ್ತಾರ ಅವರು? ಈ ಹಿಂದೆ ಪ್ರದೀಪೇಶ್ವರ್ ಅವರು ವಿನ್ ಆಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಾ? ಏನು ಮಾಡಿದ್ದಾರೆ ಹೇಳ್ರಿ? ಅದೇ ಓಟಿಗೆ ಬಂದಿದ್ರು, ಮತ್ತೆ ಇವತ್ತಿಗೆ ಬಂದಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಿಮ್ ಡೈಲಾಗ್ಗಳೊಂದು ಹೇಳ್ಕೊಂಡು ಚೆನ್ನಾಗಿ ಇದಾಗ್ತಾ ಇದ್ದಾರೆ. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ, ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ಯಾವ್ದೋ ಬಿಟ್ಟಿ ಕೊಡೋಬಿಟ್ಟವನು, ನೀರ್ ಹಾಕಿಲ್ದಂಗೆ ಕೊಡೋಬಿಟ್ಟವನೆ. ಎಂಥ ದೊಡ್ಡ ತಿಕ್ಕು ಗ್ರೂಪ್ ನಮ್ಮ ಮಕ್ಕಳು. ಏನು ಹೇಳ್ರಿ? ಪಬ್ಲಿಸಿಟಿ ಆಗ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ. ಅವರು ಸುಮ್ಮನೆ ಅದೇ ಡೈಲಾಗ್ಗಳು, ಯಾವುದೋ ಒಂದು ಲಾಟ್ರಿ ಗೆದ್ದುಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ಇರೋಷ್ಟು ದಿವಸ ಚೆನ್ನಾಗಿರ್ಬೋದೇನೋ ಅಷ್ಟೇ. ಆಮೇಲೆ ಏನೂ ಬರಲ್ಲ. ಅವ್ರ ಡೈಲಾಗ್ಗಳು ಕೆಲಸದ ಮೇಲೂ ಬರಲ್ಲ. ಯಾರ 50 ಮಕ್ಕಳಿಗೆ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಯಾರು ಮಾಡಿದಾರೋ, ಯಾರು ಅನಾಥರೋ? ಪ್ರಪಂಚದಲ್ಲೆಲ್ಲ 50 ಮಕ್ಕಳೇನ ಇರೋ? ಚಿಕ್ಕಬಳ್ಳಾಪುರಕ್ಕೆಲ್ಲ ಓದಿಸಿದ್ದೀನಿ ಅಂದರೆ ಬರೀ 50 ಮಕ್ಕಳೇನಾ? ಹೇಳ್ರಿ, ಏನಕ್ಕೆ ಬೇಕು ಅವರು? ಏನಕ್ಕೆ ಬೇಕು ಅವರು ಅಂತ? ಏನು ಮಾಡಿದ್ದಾರೆ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಏನು ಮಾಡಿದ್ದಾರೆ? 67 ವರ್ಷದಿಂದ ಕಾಂಗ್ರೆಸ್ ಇದೆ, ಒಪ್ಕೊತೀನಿ. ಏನು ಮಾಡಿದ್ದಾರೆ? ಮೋದಿಯವ್ರು ಏನು ಮಾಡಿಲ್ಲ ನನಗೆ ಹೇಳ್ರಿ. ಮೋದಿಯವರು ಕೆಲಸ ಮಾಡಿದ್ದಾರೆ, ಅವರೇ ಬೇಕು ಅಂತ ಹೇಳ್ತೀರಿ? ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮುಂದಿನ ಮಕ್ಕಳು, ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಂತು ಬಾಚ್ಕೊಂಡ ನಾನು ತಿಂದುಬಿಟ್ನ, ಹಿಂದಕ್ಕೆ ಹಾಕ್ಕೊಂಡ್ಬಿಟ್ನ ಅನ್ನೋದು ಮಾಡ್ತಾ ಇಲ್ಲ ಮೋದಿಯವರು. ಭಾವನಾತ್ಮಕವಾದ ಜೀವಿ ನಾನು. ಮುಂದೆ ಜನಾಂಗಕ್ಕೆ, ಮುಂದೆ ಪೀಳಿಗೆ, ಮುಂದೆ ಭವಿಷ್ಯತ್ತು ಅವ್ರು ಚೆನ್ನಾಗಿರಬೇಕು ಅನ್ನೋ ಒಂದು ಸಲುವಾಗಿ ಏನೋ ಅದೊಂದು ಇದೊಂದು ರೇಟ್ ರೈಸ್ ಆಗಿರ್ಬೋದು, ಆಗುತ್ತೆ ಅಲ್ವಾ? ತಂದೆ ಅಂದವನು ಮನೆಗೆ ಬೈದ್ರೇ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಏನೋ ಅವ್ರಿಗೆ ಅನುಕೂಲವಾಗಿ ಮಾಡ್ತಾ ಇದ್ದಾರೆ.
ಅದು ಜಾಸ್ತಿ ಮಾಡಿಬಿಟ್ರು ಇದು ಜಾಸ್ತಿ. ಯಾಕೆ ಅವರಿರೋವಾಗ ಯಾವುದು ಜಾಸ್ತಿ ಮಾಡಿಲ್ವಾ? ಮಾಡಿದಾರಾ ಇಲ್ವಾ? ಮಾಡಿಬಿಟ್ಟು ಅವ್ರ ಗಂಟು ಮಾಡ್ಕೊಂಡಿದ್ದಾರೆ, ಜನಕ್ಕೇನು ಮಾಡಿಲ್ಲ. ಇವರು ಮಾಡಿದ್ರು ಏನು ಮಾಡಿದ್ರು ಕರೆಕ್ಟಾಗೇ ಮಾಡ್ತಾ ಇದ್ದಾರೆ. ಅವರೇ ಬರಬೇಕು. ಏನಕ್ಕೆ ಅವ್ನು ಕೆಲ್ಸಕ್ಕೆ ಬರದೇ ಇರೋನು ಬರೋದು? ಏನು ಪ್ರಯೋಜನ ಇಲ್ಲ. ಅವನು ತಗೊಂಬಂದ್ರೆ ಅದೇ ಇಂಡಿಯಾನ ಹೋಗಿ ಪಾಕಿಸ್ತಾನಕ್ಕೆ ಮಾರಾಕ್ ಬಿಡ್ತಾನೆ. ಅದಂತೂ ಕರೆಕ್ಟ್ ನಿಜ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ಅವನಂದರೆ ಅದು ಯಾರಿಗಿಷ್ಟನೋ ಏನೋ ನನಗೇನೋ ಅರ್ಥ ಆಗಲಿಲ್ಲ. ಅದೇನಕ್ಕೆ ಅವನನ್ನು ಇಷ್ಟಪಡ್ತಾರೋ ನನಗಂತೂ ಗೊತ್ತಾಗಲಿಲ್ಲ. ಯಾವತ್ತೂ ಅಷ್ಟೇ, ಜನಕ್ಕೆ ಕರೆಕ್ಟಾಗಿರೋರು ಕರೆಕ್ಟಾಗಿದ್ದಾರೆ ಅಂತ ಅನ್ನಲ್ಲ. ಕೆಟ್ಟವ್ರನ್ನ ಒಳ್ಳೆಯವರು ಅಂತಾರೆ, ಒಳ್ಳೆಯವ್ರನ್ನ ಕೆಟ್ಟವರು ಅಂತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ ಟಿವಿ9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲೆ.